हरि ओम। नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वग्मे जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य रुद्राध्याय चमक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತಿನ ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಾನು ಎಲ್ಲ ಶ್ರೋತೃಗಳ ವಿಷಯದ ಶ್ರೋತೃಗಳ ಹತ್ತಿರ ಕ್ಷಮೆ ಕಳ್ಕೊಂಡು ಮುಂದಿನ ಪ್ರವಚನ ಪ್ರಾರಂಭ ಮಾಡ್ತೇನೆ. ಯಾಕೆ 2 ದಿನ ನಮ್ಮ ಸಂಪೂರ್ಣ ಏರಿಯಾ ಅಂತಕೊಂಡ್ರೆ ನಮ್ಮ ಸಂಪೂರ್ಣ ಉಪನಗರದಲ್ಲಿ ಯಾವುದೋ ಒಂದು ರಾಜಕೀಯ ಕಾರಣದಿಂದಾಗಿ ಇಂಟರ್ನೆಟ್ ಬಂದ್ ಮಾಡಿದ್ರು. ನಾವು ಪ್ರವಚನ ಮಾಡಿ ನಿಮಗೆ ಕಳಿಸ್ಬೇಕು ಅಂತಕೊಂಡಂತ ಇಂಟರ್ನೆಟ್ ಇರಲಿಲ್ಲ. ಹೀಗಾಗಿ ಮೊದಲನೇ ಏಕಾದಶಿ ಕೊಡ್ಲಿಕ್ಕಾಗಲಿಲ್ಲ. ನಿನ್ನೆ ದ್ವಾದಶಿ ಕೂಡ ನಾವು ನಿಮಗೆ ಪ್ರವಚನವನ್ನು ನಾವು ಕಳಿಸ್ಲಿಕ್ಕಾಗಲಿಲ್ಲ. ಆದರೆ ನಮ್ಮ ಶ್ರೋತೃಗಳು ಎಷ್ಟು ಸೂಕ್ಷ್ಮ ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅಂತಕೊಂಡಂತಂದ್ರೆ 8:30 9:30 ಪ್ರವಚನ ಬರಲಿಲ್ಲ ಅಂತಕೊಂಡಂದ ಕ್ಷಣಕ್ಕೇನೆ ಸುಮಾರು 10-11 ಗಂಟೆಗೆ ಫೋನ್ ಬರ್ತದೆ, ಆಚಾರ್ಯ ಚೆನ್ನಾಗಿದ್ದೀರಾ, ಯಾಕೆ ಇವತ್ತು ಪ್ರವಚನ ಕಳಿಸ್ಲಿಲ್ಲ? ಜೀವನದಲ್ಲಿ ಆತ್ಮೀಯ ಬಂಧುಗಳನ್ನು ಗಳಿಸ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಈ ಆಧ್ಯಾತ್ಮಿಕ ಸಂಬಂಧದಿಂದ ನೀವು ಎಷ್ಟು ನನ್ನ ಬಗ್ಗೆ ಕಾಳಜಿ ಮಾಡ್ತೀರಿ? ನಿಮ್ಮಲ್ಲಿದ್ದ ಪರಮಾತ್ಮ ನನ್ನ ಮೇಲೆ ಎಷ್ಟು ಅನುಗ್ರಹ ಇಟ್ಟಿದ್ದಾನೆ, ಇದರಿಂದಲೇ ಅವನ ಒಂದು ಸೇವೆ ಮಾಡಿಸ್ತಾ ಇದ್ದಾನೆ, ಅವನು ಮಾಡ್ತಾ ಇದ್ದೇವೆ ಅನ್ನೋ ಆಜ್ಞೆ ಇದ್ದ. ಅದರಿಂದ ಎಂಥ ಒಂದು ವಿಸ್ತಾರವಾದ ಬಳಗ ಪ್ರಾಪ್ತಿಯಾಗಿದೆ. ನಿಜವಾಗಿಯೂ ಸಂತೋಷವಾಗ್ತದೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ನನ್ನ ಸ್ವಂತ ಸಂಬಂಧಿಕ ಆಧ್ಯಾತ್ಮಿಕ ಸಂಬಂಧದಿಂದ ಇರತಕ್ಕಂಥ ಎಲ್ಲರೂ ಭಗವಂತನ ಅನುಗ್ರಹದಿಂದ ಸುಖಿಗಳಾಗಲಿ, ಸಮೃದ್ಧಿಯನ್ನು ಪಡಲಿ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಪಡೆದು ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಲಿ ಅಂಥೇಳಿ ನಿಜವಾಗಿ ಮನಃಪೂರ್ವಕವಾಗಿ ನಾನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಾವು ಚಮಕದ ಕೊನೆಯ ಅನುವಾಕದ ಆರಂಭದಲ್ಲಿದ್ದೇವೆ. ಇಲ್ಲಿವರೆಗೂ ಪರಮಾತ್ಮನ ಅಸಂಖ್ಯ ನಾಮಗಳನ್ನು, ನಾಮ ಪ್ರತಿಪಾದ್ಯನಾದ ಪರಮಾತ್ಮನ ಮಹಿಮೆಯನ್ನು ಹೇಳಿ, ಅದರ ಜೊತೆಯಲ್ಲಿ ಅನೇಕ ವರ್ಣಾತ್ಮಕವಾಗಿರ್ತಕ್ಕಂಥ ಪರಮಾತ್ಮನ ವಿವರಣೆಗಳನ್ನು ಕೂಡ ಮಾಡಿ, ಕೊನೆಗೆ ಸಂಖ್ಯೆಯೂ ಕೂಡ ಪರಮಾತ್ಮನನ್ನೇ ಹೇಳಿಕೊಡ್ತಾರೆ. 1 2 3 4 5 6 7 8 9 10 ಈ ಸಂಖ್ಯೆಗಳಿಂದಲೂ ಕೂಡ ಪರಮಾತ್ಮ ವರ್ಣಿಸಲ್ಪಡ್ತಾನೆ ಅಂತಕೊಂಡಂತ ಅನ್ನೋದಕ್ಕೋಸ್ಕರ ಕೆಲವು ಸಂಖ್ಯೆಗಳನ್ನು ಉದಾಹರಣೆಗೆ ತೆಗೆದುಕೊಂಡು ವೇದ ಮಂತ್ರ ನಮಗೆ ಹೇಳ್ತಾ ಇದೆ. ಏಕಾಚಮೆ, ತಿಸ್ರಶ್ಚಮೆ, ಚತುರಶ್ಚಮೆ, ಪಂಚಚಮೆ, ಷಟ್ಚಮೆ, ಸಪ್ತಮೆ, ಅಷ್ಟೌಚಮೆ, ನವಚಮೆ, ದಶಚಮೆ. ಹೇಳುವಾಗ 2 ಮತ್ತು 5 ಬಿಟ್ಬಿಟ್ರು. ಯಾಕೆ ಬಿಟ್ಟರು ಗೊತ್ತಾಗಲಿಲ್ಲ. ಅಥವಾ ಉಪಲಕ್ಷಣತೆ ಅವುಗಳನ್ನು ಸ್ವೀಕಾರ ಮಾಡಿ ಅಂತ ಅನ್ನೋದು ವೇದ ಪುರುಷನ ಸೂಚನೆ ಇರಬಹುದು. ಈಗ ಸಂಖ್ಯೆಯಲ್ಲಿ ಪರಮಾತ್ಮನ ಯಾವ ಉಪಕಾರ ನಮ್ಮ ಮೇಲೆ ಅವಲಂಬಿಸಿದೆ?
ಪರಮಾತ್ಮ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾನೆ ಅನ್ನೋದನ್ನು ಬಹಳ ವಿಸ್ತಾರವಾದ ವಿಷಯ, ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಏಕಾಚಮೆ, ಒಂದು ಸಂಖ್ಯೆಯಿಂದ ಪ್ರತಿಪಾದ್ಯನಾದ, ಒಂದು ಸಂಖ್ಯೆಯಲ್ಲಿ ಉಪಾಸಿಸಲ್ಪಡುವ ಆ ಭಗವಂತ ನನ್ನ ಮೇಲೆ ಅನುಗ್ರಹವನ್ನು ಮಾಡಲಿ. ಆ ಒಂದು ಯಾವುದು? ಸ್ವತಂತ್ರ ಅನ್ನೋದು ಒಂದೇ ಒಂದು ತತ್ವ. ಭಗವಂತ ಒಬ್ಬನೇ ಏಕಶಬ್ದದಿಂದ ವಾಚ್ಯನಾಗಿದ್ದಾನೆ. ಏಕಶಬ್ದಕ್ಕೆ ಮುಖ್ಯ ಅಂತ ಹೆಸರಿದೆ. ಸರ್ವೋತ್ತಮ, ಒಂದು ಸಂಖ್ಯೆ, 1, 2 ಎಣಿಸುವಾಗ ಒಂದರಲ್ಲಿ ಒಂದು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ನನಗೆ ಬರಬೇಕು. ಜಗತ್ತಿನಲ್ಲಿ ಒಂದೇ ಒಂದು ಸ್ವತಂತ್ರ ತತ್ವ, ಶ್ರೀಹರಿ. ಅದಕ್ಕೆ ಆಚಾರ್ಯರು ತತ್ವಸಂಖ್ಯಾನದ ಆರಂಭದಲ್ಲಿ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು, ಸರ್ವೋತ್ತಮನಾಗಿರ್ತಕ್ಕಂಥ ವಿಷ್ಣು ಶ್ರೀಹರಿ ಇವನು ಏಕಶಬ್ದದಿಂದ ವಾಚ್ಯನಾಗಿದ್ದಾನೆ, ಮುಖ್ಯ ಶಬ್ದ ವಾಚ್ಯದಿಂದ ಆಗಿದ್ದಾನೆ. ಏಕಮೇವ ದ್ವಿತೀಯಂ ಅಂತನ್ನುವ ಶ್ರುತಿಯು ಕೂಡ ಹೇಳ್ತದೆ. ಸರ್ವೋತ್ತಮನಾದ ಒಬ್ಬ ವ್ಯಕ್ತಿ, ಒಬ್ಬನೇ ವ್ಯಕ್ತಿ. ಹೀಗಾಗಿ ಗೌರ್ಮೆಂಟ್ನಲ್ಲಿ ಚೀಫ್ ಮಿನಿಸ್ಟರು, ಆನಂತರ ಉಪ ಮುಖ್ಯಮಂತ್ರಿ, ನಂಬರ್ 1 ಇನ್ನೊಬ್ಬ ಮಂತ್ರಿ, ಈ ರೀತಿಯಾಗಿ ಇಲ್ಲ. ಸರ್ವೋತ್ತಮವಾದ ಒಂದೇ ಒಂದು ವಸ್ತು. ಅಲ್ಲಿ ನಾವು ಏಕಾಗ್ರರಾಗಬೇಕು. ಆ ವಸ್ತು ಎಲ್ಲಿದೆ? ಆ ವಸ್ತು ನಮ್ಮ ಹೃದಯದಲ್ಲೇ ಇದೆ. ಗುಹಾಂ ಪ್ರವಿಷ್ಟೌ ಆತ್ಮಾನೋ ಹಿ ತದ್ದರ್ಶನಾತ್ ಅಂತನ್ನುವ ಬ್ರಹ್ಮಸೂತ್ರ ನಮಗೆ ಹೇಳ್ತಾರೆ. ಹೃದಯ ಗುಹೆಯಲ್ಲಿ ಪರಮಾತ್ಮ ಪುರುಷನಾಮಕನಾಗಿಯೂ ಬಿಂಬರೂಪಿಯಾಗಿಯೂ 2 ವಿಧದಿಂದ ನಮ್ಮ ಹೃದಯದಲ್ಲಿದ್ದು ನಾವು ಮಾಡುವ ಸತ್ಕರ್ಮಗಳ ಫಲಗಳನ್ನು ಸ್ವೀಕರಿಸಿ ಆ ಪುಣ್ಯವನ್ನು ನಮಗೆ ಕೊಟ್ಟು ಅದರ ಫಲ ನಮಗೆ ಸಿಗುವಂತೆ ಮಾಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರವೇ ವೇದ ಮಂತ್ರ ಈ ರೀತಿಯಾಗಿದೆ. ಆತ್ಮ ಅಂತರಾತ್ಮೇತಿ, ಆತ್ಮರೂಪದಿಂದಲೂ ಅಂತರಾತ್ಮ ರೂಪದಿಂದಲೂ, ಕಾಲನಾಮಕನಾಗಿ ಆತ್ಮರೂಪದಿಂದ, ಬಿಂಬರೂಪಿಯಾಗಿ ಅಂತರಾತ್ಮ ರೂಪದಿಂದ ಒಬ್ಬನೇ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದು ರಸಂ ಪಿಬತಿ ಕರ್ಮಜಂ, ನಾವು ಮಾಡ್ತಕ್ಕಂತಹ ಸಕಲ ಕರ್ಮಗಳ ಫಲವನ್ನು ಸ್ವೀಕಾರ ಮಾಡ್ತಾನೆ. ಪುಣ್ಯ ಕರ್ಮಗಳ ಫಲವನ್ನು, ಸೂಕ್ಷ್ಮವಾದಂತಹ ಆ ಫಲಭಾಗವನ್ನು, ಪುಣ್ಯವನ್ನು ಸ್ವೀಕಾರ ಮಾಡಿ ಆ ಆನಂದವನ್ನು ನಮಗೆ ಕೊಡ್ತಾನೆ. ಹೌದು, ನಮಗೆ ಸ್ವತಂತ್ರವಾಗಿ ತೆಗೆದುಕೊಳ್ಳಿಕ್ಕೆ ಯಾವ ಅಧಿಕಾರ ಇಲ್ಲ. ನಾವೀಗ ಸ್ವತಂತ್ರ ಭಾರತ, ಸ್ವಾತಂತ್ರ್ಯೋತ್ಸವ ಏನೇನು ಮಾಡ್ತಿರ್ತೇವೆ, ಕೇವಲ ವ್ಯಾವಹಾರಿಕ. ಸ್ವತಂತ್ರ ಒಬ್ಬನೇ ಪರಮಾತ್ಮ. ಏನು ಸ್ವತಂತ್ರ ಅಂದ್ರೆ ಏನು? ಟೀಕಾಕೃತ್ಪಾದರು ಬಹಳ ಸುಂದರವಾದ ಪರಿಭಾಷೆಯನ್ನು ಕೊಡ್ತಾರೆ. ಸತ್ತ, ಪ್ರಮಿತಿ, ಪ್ರವೃತ್ತಿ
ಎಕ್ಸಿಸ್ಟೆನ್ಸ್, ಜ್ಞಾನ ಮತ್ತು ಚೈತನ್ಯ, ಇದು ಒಬ್ಬ ಜೀವನಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಮುಖ್ಯ ಗುಣಗಳು. ಇವನು ಸಜೀವನಾಗಿದ್ದಾನೆ, ಲೈವ್ ಆಗಿದ್ದಾನೆ ಅಂತಂದ್ರೆ ಅವನಿಗೆ ಒಂದು ಅಸ್ತಿತ್ವ ಬೇಕು, ಅವನಲ್ಲಿ ಒಂದು ತಿಳುವಳಿಕೆ ಇರಬೇಕು, ಆ ನಂತರ ಅವನಲ್ಲಿ ಮನವನ್ನು ರೂಪಾಂತರವಾದಂತಹ ಪ್ರವೃತ್ತಿ ಇರಬೇಕು. ಆಗ ಅವನು ಚೇತನ ಅಂತ ತರಿಸ್ಕೊಳ್ತಾನೆ. ಇಂತಹ ಸ್ವತಂತ್ರ ಚೇತನ ಅವನ ಅಸ್ತಿತ್ವಕ್ಕಾಗಲಿ, ಅವನ ಜ್ಞಾನಕ್ಕಾಗಲಿ, ಅವನ ಕ್ರಿಯೆಗಳಾಗಲಿ ಪರ ಅನಪೇಕ್ಷತ್ವಂ, ಇನ್ನೊಬ್ಬರ ಅವಶ್ಯಕತೆ ಅವನಿಗಿಲ್ಲ. ಅಂಥವನೇ ಸ್ವತಂತ್ರ. ನಾವು ಪ್ರತಿಯೊಂದು ಸೆಕೆಂಡಿಗೂ ಪರಮಾತ್ಮನ ತತ್ವಾಭಿಮಾನ ದೇವತೆಗಳ, ದಿಗ್ದೇವತೆಗಳ ಎಲ್ಲರ ಸಹಾಯವನ್ನು ಪ್ರತಿ ಕ್ಷಣಕ್ಕೂ ನಾವು ಬಯಸ್ತೇವೆ. ಎಂದಿಗೂ ಯಾರ ಅಪೇಕ್ಷೆ ಇಲ್ಲದೆ ತಾನೇ ಈ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣನಾಗಿರ್ತಕ್ಕಂಥ ಶ್ರೀಹರಿಯನ್ನ ಒಂದು ಅಂತ ಎಲ್ಲಾದರೂ ನೋಡಿದಾಗ ನೆನ್ಪು ಮಾಡ್ಕೊಳ್ಳೋದು. 100 ರೂಪಾಯಿ ರಕ್ಷಣೆ ಕೊಡುವಾಗ ಅದನ್ನ ಒಂದು ರೂಪಾಯಿ ಇಟ್ಟು ಹೆಚ್ಚಿಗೆ ಇಟ್ಕೊಡೋದು, 101 ರೂಪಾಯಿ. ಪರಮಾತ್ಮ 101 ರೂಪದಿಂದ ನಿಮ್ಮಲ್ಲಿ ಸನ್ನಿಹಿತನಾಗಿದ್ದಾನೆ, ಇದು ಅವನಿಗೆ ಸಮರ್ಪಿತ ಅಂತ ತಿಳ್ಕೊಂಡಂತ ಹೇಳಿ ದಾನ ಕೊಡ್ತಕ್ಕಂಥ ವ್ಯಕ್ತಿ ಅನುಸಂಧಾನ ಮಾಡಬೇಕು. ದಾನ ತೆಗೆದುಕೊಳ್ಳುವ ವ್ಯಕ್ತಿ ಇದನ್ನು ನಾನು ತೆಗೆದುಕೊಳ್ತಾ ಇಲ್ಲ, ನಾನು ಹೇಳಿದ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ 101 ರೂಪದಿಂದ, ಈ ಕಡೆ ಹಣವೂ ಬಂತು, ಪುಣ್ಯವೂ ಬಂತು. ಆದ್ದರಿಂದಾಗಿ ಏಕ ಶಬ್ದದಿಂದ ವಾಚ್ಯನಾಗಿರ್ತಕ್ಕಂಥವನು ಪರಮಾತ್ಮ ಮಾತ್ರ. ಅವನಿಗೆ ಬ್ರಹ್ಮ ಅಂತ ತಿಳ್ಕೊಂಡಂತ ಹೆಸರು, ಅವನಿಗೆ ಆನಂದಮಯ ಅಂತ ತಿಳ್ಕೊಂಡಂತ ಹೆಸರು. ಅವನೇ ಒಬ್ಬನು ಸ್ವತಂತ್ರ ಸರ್ವಶ್ರೇಷ್ಠನಾಗಿದ್ದರೂ ಒಬ್ಬನೇ ಇಲ್ಲ, ಅನಂತ ರೂಪ ತೆಗೆದುಕೊಳ್ತಾನೆ. ಅದೇ ಅವನ ವೈಶಿಷ್ಟ್ಯ. ಸರ್ವೋತ್ತಮನಾಗಿ ಸರ್ವಶ್ರೇಷ್ಠನಾಗಿ ಅನಂತ ರೂಪಗಳನ್ನು ತೆಗೆದುಕೊಳ್ತಾನೆ. ಏಕಚಮೆ, ತಿಸ್ರಶ್ಚಮೆ, ದ್ವೇಚಮೆ ಹೇಳಲಿಲ್ಲ. ಅದು ನಾವು ಉಪಲಕ್ಷಣತೆ ಇಟ್ಕೊಳ್ಳೋಣ. ಪರಮಾತ್ಮ ಎರಡರಲ್ಲಿ ಇದ್ದಾನೆ, 2 ರೂಪದಿಂದ ಇದ್ದಾನೆ. ನಮ್ಮಲ್ಲಿ ಆತ್ಮ ಅಂತರಾತ್ಮ ರೂಪದಿಂದ ಇದ್ದಾನೆ. ಏಕಂ ಅಂತ ತಿಳ್ಕೊಂಡಂತಂದ್ರೆ ಸರ್ವೋತ್ತಮ ಸ್ವತಂತ್ರ ವಸ್ತು ಅಂತ ತಿಳ್ಕೊಂಡಂತ ಹೇಳ್ಬೇಕು. ಉಳಿದವರು ಅರ್ಥ ಮಾಡುವಂತೆ ಪರಮಾತ್ಮ ಒಂದೇ ಒಂದು ಜಗತ್ತಿನಲ್ಲಿ, ಉಳಿದದ್ದೆಲ್ಲ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥದ್ದು ಇದು ಒಪ್ಪದೇ ಇರತಕ್ಕಂಥ ಮಾತು. ಇದನ್ನು ಒಪ್ಪಲಿಕ್ಕೂ ಆಗೋದಿಲ್ಲ. ಇನ್ನು ತಿಸ್ರ ಚಮೆ, 2 ತಗೊಳ್ಳಿಲ್ಲ, ಅದರ ಉಪಲಕ್ಷಣ ನಾವು ತೆಗೆದುಕೊಳ್ಳೋಣ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ 2ರಲ್ಲಿಯೂ ಪರಮಾತ್ಮ ಇದ್ದಾನೆ. ನಮ್ಮಲ್ಲಿ ಆತ್ಮರೂಪದಿಂದ ಅಂತರಾತ್ಮ ರೂಪದಿಂದ ನಮ್ಮಲ್ಲಿದ್ದಾನೆ. ಆ ನಂತರ ನಿತ್ಯ ಕಾಲದಲ್ಲಿಯೂ ಇದ್ದಾನೆ, ಅನಿತ್ಯ ಕಾಲದಲ್ಲಿಯೂ ಇದ್ದಾನೆ. ನಿತ್ಯ ಕಾಲ ಅಂತಕೊಂಡಂತಂದ್ರೆ ಅವ್ಯಾಕೃತ ಕಾಲ, ನೆನೆಸ್ಲಿಕ್ಕೆ ಆಗೋದಿಲ್ಲ. ಅನಿತ್ಯ ಕಾಲ ಅಂತಂದ್ರೆ ಇವತ್ತು ಪ್ರತಿಪದ ಮುಗೀತು, ನಾಳೆ ದ್ವಿತೀಯ ಮುಗೀತು, ನಾಳೆ ತೃತೀಯ ಮುಗೀತದೆ. ಈ ಎಲ್ಲ ಕಾಲದಲ್ಲಿಯೂ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಆ ನಂತರ ಭಾಷೆಯಲ್ಲಿ ಛಂದಸ್ಸಿರ್ತದೆ. ಛಂದಸ್ನಲ್ಲಿ ಅಕ್ಷರಗಣ ಮತ್ತು ಮಾತ್ರಾಗಣ ಅಂತ ತಿಳ್ಕೊಂಡಂತಿರ್ತದೆ. ಆ ಪ್ರತಿಯೊಂದು ಅಕ್ಷರದಿಂದಲೂ ಮಾತ್ರೆಗಳಿಂದಲೂ ವರ್ಣಿಸಲ್ಪಡ್ತಕ್ಕಂಥವ್ರು ಪರಮಾತ್ಮ.
ಮನುಷ್ಯನ ಜೀವನದಲ್ಲಿ ಗತಿಗಳು ಎರಡು. ಗತಿ ಅಂತ ತಿಳ್ಕೊಂಡಂತಂದ್ರೆ ಇದ್ದು ಅನುಭವಿಸ್ತಕ್ಕಂಥ ರೀತಿ. ಒಂದು ಇಲ್ಲಿರ್ತಕ್ಕಂಥ ಒಂದು ಗತಿ, ಐಹಿಕವಾಗಿರ್ತಕ್ಕಂಥ ಗತಿ, ಐಹಿಕವಾದಂಥ ಜೀವನ. ಈ ಮನುಷ್ಯ ಲೋಕದಲ್ಲಿರ್ತಕ್ಕಂಥ ಜೀವನಕ್ಕೆ ಐಹಿಕ ಜೀವನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇನ್ನೊಂದು ಜೀವನ ಇದೆ, ಆಮುಷ್ಮಿಕ ಜೀವನ. ಶರೀರ ಬಿಟ್ಟ ಮೇಲೆ ಸ್ವರ್ಗವು ನರಕವು ನಮ್ಮ ಕರ್ಮಗಳ ಭೋಗಕ್ಕೋಸ್ಕರ ಬರತಕ್ಕಂಥ ಶರೀರ ಮತ್ತು ಜೀವನ ಇನ್ನೊಂದಿದೆ. ಆ ಎರಡೂ ಜೀವಗಳ ಜೀವನ ನಿಯಾಮಕ ಪರಮಾತ್ಮ. ಇಲ್ಲಿಯೂ ಹೃದಯಗತನಾಗಿದ್ದುಕೊಂಡು ಸಕಲ ನಿಯಮಗಳನ್ನು, ಸಕಲ ವಸ್ತುಗಳನ್ನು ನಿಯಮನ ಮಾಡ್ತಾನೆ. ಹೇಗೆ ಒಂದು ಬಟನ್ ಒತ್ತಿದ ಕ್ಷಣಕ್ಕೇನೆ ಮಷೀನ್ ಚಾಲು ಆಗ್ತದೆ, ಹಾಗೆ ಪರಮಾತ್ಮ ಎಲ್ಲರ ಹೃದಯದಲ್ಲಿ ತಾನು ವಾಸ ಮಾಡಿ ಯಾವಾಗ ಏನು ಬೇಕೋ ಆ ಕಾರ್ಯವನ್ನು ನಮ್ಮ ಕಡೆಯಿಂದ ಆ ಬಟನ್ ಒತ್ತಿ ಕೆಲಸ ಮಾಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏ ಅರ್ಜುನ, ನಾನು ಹೃದ್ದೇಶೆ ಅರ್ಜುನ ತಿಷ್ಠತೆ. ನಾನು ಇಲ್ಲಿ ನನ್ನ ಒಂದು ರೂಪ ಅಂತ ಹೇಳುವಂಥದ್ರಿಂದ ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ಹೇಗೆ ಒಂದು ಬಟನ್ ಮೇಲೆ ಸಂಪೂರ್ಣ ಯಂತ್ರಣೆ ಅವಲಂಬಿಸಿರ್ತದೋ ಆ ರೀತಿಯಾಗಿ ಎಲ್ಲವನ್ನೂ ನಾನು ಕಂಟ್ರೋಲ್ ಮಾಡ್ತೇನೆ ಅಂತ ಪರಮಾತ್ಮ ತಾನು ಹೇಳುವಂತೆ ಭಗವಂತ ನಮಗೆ ಐಹಿಕವಾಗಿರ್ತಕ್ಕಂಥ ಜೀವನದಲ್ಲಿಯೂ ನಿಯಾಮಕನಾಗಿದ್ದಾನೆ, ಆಮುಷ್ಮಿಕ ಪರಲೋಕದಲ್ಲಿಯೂ ಕೂಡ ನಮ್ಮ ನಿಯಾಮಕನಾಗಿದ್ದಾನೆ. ಅವನ ಹೊರತು ನಮ್ಮ ಗತಿ ಇಲ್ಲ. ಆಚಾರ್ಯ ಸುಮಾರು 5 ವರ್ಷ ಆಯಿತು, ಸುಮಾರು 3,000 ಮೇಲೆ ಪ್ರವಚನ ಮಾಡಿದ್ದೀರಿ. ಯಾವಾಗಲೂ ಇದೇ ಮಾತನ್ನು ಹೇಳ್ತಿರಲ್ಲ, ಅವನು ಹೊರತು ಗತಿ ಇಲ್ಲ, ಅವನು ಹೊರತು ಗತಿ ಇಲ್ಲ ಅಂತ. ಹೌದು, ಚೇಂಜ್ ಮಾಡ್ಲಿಕ್ಕೆ ಆಗ್ತದೆಯಾ? ಹೊಸ ವಿಷಯ ಹೇಳ. ನಾನು ಸಾಧಾರಣ ವರ್ಷಕ್ಕೆ ಈಗ ಭಾಳ ಕಡಿಮೆ ಆಗಿದೆ ಅಲ್ಲಿ ಹೋಗೋದು. ನಾನು ಒಂದು 8-10 ಭಾಗವತ ಸಪ್ತಾಹ ಮಾಡ್ತಾ ಇದ್ದೆ. ಒಬ್ಬರು ಮನೆಯಲ್ಲಿ ಸುಮಾರು ನಾನು ಅನೇಕ ಸಲ ಭಾಗವತ ಸಪ್ತಾಹ ಮಾಡಿರ್ಬೋದು. ಒಂದ್ಸಲ ಅವ್ರ ಮನೆಗೆ ಬಂದಿರತಕ್ಕಂಥ ಒಬ್ರು ಹೇಳಿದರು, ಆಚಾರ್ಯ ನಿಮ್ಮ ಪ್ರತಿಯೊಂದು ಭಾಗವತ ಸಪ್ತಾಹ ಕೇಳಿದ್ದೆ, ಮತ್ತು ಅದೇ ಮತ್ಸ್ಯ ಅವತಾರ, ಅದೇ ಕೂರ್ಮ ಅವತಾರ, ಅದೇ ಏನು ಸ್ವಲ್ಪ ಹೊಸದು ಹೇಳಿರಲ್ಲ. ಅಂದರೆ ಪರಮಾತ್ಮನ ಚರಿತ್ರೆ ಹೊಸದೇ, ಪ್ರತಿ ಕ್ಷಣಕ್ಕೂ ಹೊಸದೇ. ನಾನು ಬೇರೆ ಅವತಾರ ಎಲ್ಲಿಂದ ತೆಗೆದುಕೊಂಡು ಬರಲಿ? ಪರಮಾತ್ಮನಿಗೆ ಹೇಳ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ಅವತಾರ ಬಿಟ್ಬಿಡಪ್ಪ, ಬೇರೆ ಹೊಸ ತಗೋ, ಇವ್ರು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತೇನೆ. ಇಲ್ಲ, ಭಗವಂತ ನಿತ್ಯ ನೂತನ, ನೂತನಕ್ಕೆ ನೂತನ ಶ್ರೀಹರಿಯ ರೂಪ ಅಂತೇಳಿ ದಾಸರಾಯರು ಕರೆದಿದ್ದಾರೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ರೂಪವನ್ನು ನೋಡುವುದಕ್ಕೋಸ್ಕರ ಶ್ರೀದೇವಿ ರೂಪ ತೆಗೆದುಕೊಂಡ್ಲು. ಸಾಲೋದಿಲ್ಲ, ಭೂದೇವಿ ರೂಪ 4 ಕಣ್ಣಿನಿಂದ ನೋಡ್ಲಿಕ್ಕೆ ಚಾಲು ಮಾಡಿದ್ಲು, ತೃಪ್ತಿ ಆಗಲಿಲ್ಲ. ಮತ್ತು ದುರ್ಗಾ ರೂಪ ತೆಗೆದುಕೊಂಡ್ಲು, 6 ಕಣ್ಣುಗಳಿಂದ ನೋಡ್ಲಿಕ್ಕೆ ಚಾಲು ಮಾಡಿದ್ಲು. ಅವಳು ಹೇಳಿದ್ಲು, ಈ ಸಂಖ್ಯೆಯಿಂದ ನಡೆಯೋದಿಲ್ಲ ಅಂತೇಳಿ
ವೈಕುಂಠದಲ್ಲಿ ಇರುವ ಕಣಕಣದಲ್ಲಿಯೂ ತಾನೇ ಸೇರಿಕೊಂಡ್ಳು. ಅಷ್ಟೇ ಸಾವಿರಾರು ಲಕ್ಷಾವಧಿ ರೂಪಗಳಿಂದ ಪರಮಾತ್ಮನ ನೋಡಿದರು ಏನಪ್ಪ ಈ ಕ್ಷಣಕ್ಕೆ ನೋಡಿದಂತೆ ಇಲ್ಲ, ಮತ್ತೊಂದು ವಿಶಿಷ್ಟತೆ ಇದೆ, ಮತ್ತೊಂದು ವಿಶಿಷ್ಟತೆ ಇದೆ. ಪರಮಾತ್ಮನನ್ನ ಲಕ್ಷ್ಮಿ ಹಿಂಗೆ ನೋಡ್ತಿರ್ತಾಳಂತೆ, ಈ ಬಲಗೈ, ಈ ಚಕ್ರ, ಈ ಭುಜ, ಈ ಬಲಗೆವಿ, ಪರಮಾತ್ಮನ ಕೂದಲು ಹಣೆ, ಈ ನೀಳವಾದ ಮೂಗು, ಎಡಕಿವಿ, ಹೀಗೆ ಹೀಗೆ ಹೋಗಿ ಪೂರ್ತಿಯಾಗಿ ಹೀಗೆ ನೋಡ್ತಾ ಇರ್ತಾಳಂತೆ. ಅದಕ್ಕೆ ಶ್ರೀಮದಾಚಾರ್ಯಂದರು ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ ಅಂತ ತಿಳ್ಕೊಂಡು ಅಂತೇಳಿ ದ್ವಾದಶ ಸ್ತೋತ್ರ ಅವಳನ್ನು ಕರೆದ್ಲು. ತನ್ನ ಚಂಚಲವಾದ ದೃಷ್ಟಿಯಿಂದ ಪರಮಾತ್ಮನನ್ನ ಇಲ್ಲೊಮ್ಮೆ ನೋಡ್ತಾಳೆ, ಇಲ್ಲೊಮ್ಮೆ ನೋಡ್ತಾಳೆ, ಇಲ್ಲೊಮ್ಮೆ ನೋಡ್ತಾಳೆ, ಈಗೊಮ್ಮೆ ನೋಡ್ತಾಳೆ, ಈಗೊಮ್ಮೆ ನೋಡ್ತಾಳೆ, ಈಗೊಮ್ಮೆ ನೋಡ್ತಾಳೆ, ಈಗೊಮ್ಮೆ ನೋಡ್ತಾಳೆ, ಪಾದದ ಕಡೆ ನೋಡ್ತಾಳೆ, ಮೊಳಕಾಲ ಕಡೆ ನೋಡ್ತಾಳೆ, ಮತ್ತೆ ಈಗ ನೋಡ್ತಾಳೆ, ಎಡಕ್ಕೆ ಬಲಕ್ಕೆ. ಅವಳು ತನ್ನ ಕಣ್ಣಿಂದ ಈಗ ತಿರುಗ್ತಾ ಇದ್ರೆ ತನ್ನ ಕಣ್ಣು ಅಂತಕೊಂಡಂತಕ್ಕಂತಹ ಎರಡು ನೀಲಾಂಜನದ ಆರತಿಯನ್ನು ಮಾಡ್ತಾ ಇದ್ದಾಳೆ ಅಂತಕೊಂಡಂತ ಅನಿಸ್ತದೆ ಅಂತಂತಾಳೆ. ಆಚಾರ್ಯ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ, ತನ್ನ ಚಂಚಲವಾಗಿರ್ತಕ್ಕಂಥ ಎರಡೂ ಕಣ್ಣುಗಳಿಂದ ಪರಮಾತ್ಮನಿಗೆ ಆರತಿ ಎತ್ತಿದ್ದಾಳೇನು ಅಂತಿಕೊಂಡು ಅಂತೇಳಿ ನೋಡ್ತಾ ಇದ್ದಾಳೆ. ಹೇಗೆ ಹೀಗೆ 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 ಅಂಥ ಅದ್ಭುತವಾದಂಥ ಅನಂತ ಅನಂತ ರೂಪಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮನ ವರ್ಣಿಸುವುದಕ್ಕೋಸ್ಕರ ಎರಡು ತರಹದ ವಾಕ್ಯಗಳು ಬೇಕು. ಎರಡು ತರಹದ ವಾಕ್ಯಕ್ಕೆ ಯಾವುದು ಅಂತಿಕೊಂಡಂತಂದ್ರೆ ಅಪೌರುಷೇಯವಾದ ವೇದಗಳು ಕೂಡ ಬೇಕು, ಪೌರುಷೇಯಾದ ಪುರಾಣಾದಿಗಳು ಕೂಡ ಬೇಕು. ಆ ಎರಡರಲ್ಲೂ ಕೂಡ ಪರಮಾತ್ಮ ನಿಹಿತನಾಗಿದ್ದಾನೆ. ಆನಂತರ ಸೃಷ್ಟಿಯಲ್ಲಿ ಎರಡು ಥರದ ಜೀವರಿರ್ತಾರೆ. ಮರ ಮೊದಲಾದವುಗಳಲ್ಲಿರ್ತಕ್ಕಂಥದ್ದು ಸ್ಥಾವರ ಜೀವ. ಆನಂತರ ವ್ಯವಹಾರದಲ್ಲಿ ನಡೆದಾಡ್ತಕ್ಕಂಥ ಎಲ್ಲ ಪ್ರಾಣಿಗಳು ಚರಜೀವ. ಈ ಸ್ಥಿರ ಜೀವದಲ್ಲೂ ಪರಮಾತ್ಮ ಇದ್ದಾನೆ, ಚರಜೀವದಲ್ಲೂ ಪರಮಾತ್ಮ ಪ್ರೇರಕನಾಗಿದ್ದಾನೆ. ಆನಂತರ ನಮಗೆ ಮುಖ್ಯವಾದ ತಾಪಗಳು ಶಾರೀರಿಕ ಮತ್ತು ಆಧ್ಯಾತ್ಮಿಕ ತಾಪಗಳು. ಶಾರೀರಿಕ ತಾಪ ಪೀಡೆ ಅಂತ ತಿಳ್ಕೊಂಡಂತಂದ್ರೆ ಜ್ವರ ಬರುವುದು, ಅಶಕ್ತತೆ ಬರುವುದು, ಹೇಳಲಿಕ್ಕಾಗೋದಿಲ್ಲ. ಇದು ಶಾರೀರಿಕ ತಾಪವಾದರೆ ಮಾನಸಿಕ ತಾಪ, ಅಯ್ಯೋ ನಮ್ಮವ್ರನ್ನ ಕಳ್ಕೊಂಡಲ್ಲ, ಅಯ್ಯೋ ಇಷ್ಟು ದುಡ್ಡು ವ್ಯರ್ಥ ಆಗೋಯ್ತಲ್ಲ, ಇಂಥವ್ರು ಭೇಟಿ ಆಗ್ಲಿಕ್ಕೆ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಬಯಕೆಗಳು ಇವೆರಡನ್ನೂ ಪೂರೈಸುವವನು. ಆನಂತರ ಇವೆರಡೂ ತರಹದ ಶಾರೀರಿಕ ವ್ಯಾಧಿ ಮತ್ತು ಮಾನಸಿಕ ವ್ಯಾಧಿಗಳನ್ನು ದೂರ ಮಾಡುವ ಧನ್ವಂತರಿ ಈ ಪರಮಾತ್ಮ. ತತ್ವಗಳು ಎರಡು ಆಗಲೇ ಹೇಳಿದಂತೆ ಸ್ವತಂತ್ರ ತತ್ವ, ಅವನನ್ನು ಬಿಟ್ಟು ಉಳಿದದ್ದೆಲ್ಲೂ ಅಸ್ವತಂತ್ರ ತತ್ವ. ಧರ್ಮ ಎರಡು ರೀತಿಯಾದದ್ದು, ಸ್ವಧರ್ಮ ಮತ್ತು ಪರಧರ್ಮ. ಸ್ವಧರ್ಮ ಸ್ವವರ್ಣಾಶ್ರೋತವಾಗಿರ್ತಕ್ಕಂಥ ಧರ್ಮಾಚರಣೆಗಳು, ಪರಧರ್ಮ ನನ್ನ ವರ್ಣಕ್ಕೆ ಸಂಬಂಧಿಸಿಲ್ಲದೆ ಇರತಕ್ಕಂಥ ಉಳಿದ ಕಾರ್ಯಗಳು. ಎಲ್ಲವನ್ನು ನಿಯಮನ ಮಾಡ್ತಕ್ಕಂಥವನು ಪರಮಾತ್ಮ. ಸಂಸ್ಕೃತದಲ್ಲಿ ಧಾತುಗಳು ಎರಡು ರೀತಿಯಾಗಿವೆ.
ಒಂದು ಸಕರ್ಮಕ ಧಾತುಗಳು, ಒಂದು ಅಕರ್ಮಕ ಧಾತುಗಳು ಅಂತ. ಅವುಗಳಲ್ಲಿದ್ದು ಆ ಅರ್ಥ ಬದಲಾವಣೆಯನ್ನು ತೋರಿಸ್ತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ. ಆನಂತರ ಪರಮಾತ್ಮ ಸೃಷ್ಟಿಯಲ್ಲಿ ಪ್ರಮುಖವಾದ ಎರಡು ಪಂಥಗಳು, ಒಂದು ಶೈವ, ಒಂದು ವೈಷ್ಣವ. ರುದ್ರದೇವರಲ್ಲಿದ್ದು ಶೈವ ಪಂಥವನ್ನು ಪ್ರಾರಂಭ ಮಾಡಿದವನು ಅವನೇ. ಸಾಕ್ಷಾತ್ತಾಗಿ ರಾಮಕೃಷ್ಣಾದಿ ರೂಪಗಳಿಂದ ಭಾರತೀಯ ತತ್ವಜ್ಞಾನವನ್ನು ಕೂಡ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವನು ಪರಮಾತ್ಮನೇ. ಪ್ರವಚನ ಅಥವಾ ಲೇಖನ ಎರಡು ರೀತಿಯಾಗಿರ್ತದೆ. ಒಂದು ದ್ರಾಕ್ಷಾಪಾಕ, ಇನ್ನೊಂದು ನಾರಿಕೇಲ ಪಾಕ. ದ್ರಾಕ್ಷಾಪಾಕ ಮತ್ತು ನಾರಿಕೇಳ ಪಾಕಕ್ಕೆ ಅಂತರ ಏನಿದೆ? ದ್ರಾಕ್ಷಾಪಾಕ ಅಂತ ತಿಳ್ಕೊಂಡಂತಂದ್ರೆ ಆ ದ್ರಾಕ್ಷಾರಸ ತೆಗೆದುಕೊಂಡಂತೆ ಮನುಷ್ಯ ಏಕಾಗ್ರನಾಗ್ತಾನೆ. ಒಂದೇ ವಿಷಯದಲ್ಲಿ ಶ್ರೋತೃಗಳನ್ನ, ಓದುಗರನ್ನು ಆಸಕ್ತಿ ಹುಟ್ಟುವಂತೆ ಮಾಡಿ ಆ ವಸ್ತುವಿನ ಬಗ್ಗೆಯೇ ಚಿಂತೆ ಮಾಡುವಂತೆ ಮಾಡುವ ಲೇಖನ ಪ್ರವಚನಗಳು ಇದಕ್ಕೆ ದ್ರಾಕ್ಷಾಪಾಕ ಅಂತ ಕರೀತಾರೆ. ನಾರಿಕೇಲ ಪಾಕ ಹಾಗಲ್ಲ. ಅದನ್ನು ಹೆರೆದರೂ ಕೂಡ ಅವು ಕಣಕಣು ಬೇರೆ ಇರ್ತದೆ. ಹೀಗಾಗಿ ಎರಡು ಅನೇಕ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿ ಆಯಾ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ತಿಳಿಸುವ ಗ್ರಂಥಗಳು ಅಥವಾ ತಿಳಿಸುವ ಪ್ರವಚನ, ಇದಕ್ಕೆ ನಾರಿಕೇಳ ಪಾಕ ಅಂತೇಳಿ ಹೆಸರು. ಆನಂತರ ಅಸ್ವತಂತ್ರ ತತ್ವ ಎರಡು ರೀತಿಯಿಂದ ಇದೆ. ಭಾವೆಂಬ ರೂಪದಿಂದಲೂ ಇದೆ, ಅಭಾವ ರೂಪದಿಂದಲೂ ಇದೆ. ಅವೆರಡು ತತ್ವಗಳಿಂದ ಪ್ರತಿಪಾದನಾಗಿರ್ತಕ್ಕಂಥವನು ಪರಮಾತ್ಮನೇ. ಆನಂತರ ಭಕ್ತಿಯಲ್ಲಿಯೂ ಕೂಡ ಎರಡು ವಿಧ ಇದೆ. 9 ಇದೆ, ಅದು ಮಾತು ಬೇರೆ. ಭಕ್ತಿಯಲ್ಲಿಯೂ ಒಂದು ಸಕಾಮ ಭಕ್ತಿ, ಇನ್ನೊಂದು ನಿಷ್ಕಾಮ ಭಕ್ತಿ. ಎರಡನ್ನೂ ಕೂಡ ಮಾಡಿಸ್ತಕ್ಕಂಥವನು ಅವನೇ. ಭಾಷೆಗಳು ಎರಡು, ಒಂದು ವೈದಿಕ ಭಾಷೆ, ಒಂದು ಲೌಕಿಕ ಭಾಷೆ. ಎರಡೂ ಭಾಷೆಗಳಿಂದಲೂ ಕೂಡ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಭಗವಂತನ ಕುಳಿತುಕೊಂಡು ಹೋಗಬೇಕಾದ ಮಾರ್ಗಗಳು ಎರಡು. ಯಾವುದು ಅಂತಿಕೊಂಡಂತಂದ್ರೆ ಸಾಂಸಾರಿಕ ಮಾರ್ಗ, ಪಾರಮಾರ್ಥಿಕ ಮಾರ್ಗ. ಶ್ರೇಯ ಮತ್ತು ಪ್ರೇಯ ಮತ್ತು ಶ್ರೇಯ ಅಂತ ಕರೀತಾರೆ. ಶ್ರೇಯ ಪ್ರೇಯಗಳ ವಿಚಾರ ಅಥರ್ವಣೋಪನಿಷತ್ತಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಆನಂತರ ಮುಕ್ತಿಯೂ ಕೂಡ ಎರಡು ತರ. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಎರಡು ರೀತಿಯಾದ ಮುಕ್ತಿ ಇವೆ. ಕೇವಲ ಸುಖ ಬೇಡಿದ್ರೆ ಪರಮಾತ್ಮ ಸುಖ ಕೊಡ್ತಾನೆ, ಅದ್ರ ಜೊತೆಗೆ ದುಃಖವನ್ನು ಕೂಡ ಕೊಡ್ತಾನೆ. ಆದ್ದರಿಂದಾಗಿ ಅವುಗಳ ನಿಯಾಮಕನಾಗಿಯೂ ಕೂಡ ಇರತಕ್ಕಂಥವನು ಪರಮಾತ್ಮನೇ. ಆನಂತರ ವೃಂದಾವನ ಎರಡು ರೀತಿಯಾಗಿರ್ತಕ್ಕಂಥವುಗಳು. ಒಂದು ಸದೇಹ ವೃಂದಾವನ, ಒಂದು ನಿರ್ಜೀವ ವೃಂದಾವನ. ಈ ರೀತಿಯಾದ ವೃಂದಾವನಗಳಲ್ಲಿದ್ದು ಅವರನ್ನು ಪ್ರೇರಿಸ್ತಕ್ಕಂಥವನು ಪರಮಾತ್ಮನೇ. ವರ್ಣಗಳು
ಎರಡು ರೀತಿಯಾದ ವಿಭಕ್ತವಾಗಿವೆ. ಒಂದು ಸ್ವರವರ್ಣ, ಇನ್ನೊಂದು ವ್ಯಂಜನ ವರ್ಣ. ಎರಡೂ ವರ್ಣಗಳಿಂದಲೂ ಕೂಡ ಪ್ರತಿಪಾದನೆ ಆಗಿರ್ತಕ್ಕಂಥವನು ಪರಮಾತ್ಮ. ಜಗತ್ತಿನಲ್ಲಿ ವಿವಿಧ ವಸ್ತುಗಳು, ಸ್ಥಾವರ ವಸ್ತುಗಳು, ಜಂಗಮ ವಸ್ತುಗಳು, ಅವುಗಳ ಮೇಲೂ ಕೂಡ ಪರಮಾತ್ಮ ಪ್ರೇರಕನಾಗಿದ್ದುಕೊಂಡು ಸಾಧಕನಿಗೆ ಆ ರೀತಿಯಾಗಿರ್ತಕ್ಕಂಥ ಪ್ರೇರಣೆಯನ್ನು, ಸಾಧನೆಯನ್ನು ಮಾಡಿಸಿ ಅನುಗ್ರಹ ಮಾಡ್ತೆ ಪರಮಾತ್ಮ. ಆನಂತರ ಶೃಂಗಾರ ಶಾಸ್ತ್ರದಲ್ಲಿ ಎರಡು ಥರದ ಅಲಂಕಾರಗಳು. ಒಂದು ಸಂಭೋಗ ಅಲಂಕಾರ, ಆನಂತರ ಇನ್ನೊಂದು ವಿಪ್ರಲಂಬ ಅಲಂಕಾರ ಅಂತ ತಿಳ್ಕೊಂಡಂತೆ, ಅಥವಾ ಸಂಯೋಗ ಅಲಂಕಾರ, ವಿಯೋಗ ಅಲಂಕಾರ ಅಂತ ತಿಳ್ಕೊಂಡಂತ ಹೇಳಿ ಎರಡೂ ರೀತಿಯಾಗಿರ್ತಕ್ಕಂಥ ಅಲಂಕಾರಗಳಿದೆ. ನಾಯಕನ ಜೊತೆಯಲ್ಲಿರುವಾಗ ಆಗ್ತಕ್ಕಂಥ ಅನುಭವಗಳ ವರ್ಣನೆ ಒಂದು ಕಡೆಗೆ ಆದರೆ, ನಾಯಕೆ ಬೇರೆ ಆದಾಗ ಆಗ ನಡೆಯತಕ್ಕಂತಹ ವೈಯಕ್ತಿಕವಾಗಿ ಕೆಲವು ಕಾನ್ವರ್ಸೇಷನ್ ಆಗಿ ನಡೆಯತಕ್ಕಂಥ ಒಂದು ವಿಶಿಷ್ಟವಾದ ಕ್ರಮ ಅಂತ ತಿಳ್ಕೊಂಡಂತೇನಿದೆ. ಅದಕ್ಕೆ ಸಂಯೋಗ ಅಲಂಕಾರ, ವಿಪ್ರಲಂಬ ಅಲಂಕಾರ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಏಕಾಗ್ರತೆ ಎರಡು ರೀತಿಯಾದಂಥದ್ದು. ಒಂದು ಸಂಪ್ರಜ್ಞಾತ ಸಮಾಧಿ, ಇನ್ನೊಂದು ಅಸಂಪ್ರಜ್ಞಾತ ಸಮಾಧಿ. ಆದರೆ ಇದರಲ್ಲಿ ಸಂಪ್ರಜ್ಞಾತ ಸಮಾಧಿಯಲ್ಲಿ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಿರ್ತದೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೊರಗಿನ ಯಾವ ಎಚ್ಚರವೂ ಕೂಡ ಇರೋದಿಲ್ಲ. ಇವುಗಳನ್ನು ನೇಮನ ಮಾಡ್ತಕ್ಕಂಥವನು ಪರಮಾತ್ಮ. ಜಗತ್ತಿನಲ್ಲಿ ಪ್ರಮುಖ ಎರಡು ತತ್ವಗಳು, ಒಂದು ಪ್ರಕೃತಿ ತತ್ವ, ಇನ್ನೊಂದು ಪುರುಷ ತತ್ವ. ಎರಡರ ನಿಯಾಮಕನು ಅವನೇ. ಅಪ್ರಾಕೃತವಾಗಿಯೂ ಕೂಡ ಇರತಕ್ಕಂಥವನು ಅವನೇ. ಪ್ರಸಿದ್ಧವಾದ ಎರಡು ವಂಶಗಳು, ಒಂದು ಸೂರ್ಯವಂಶ, ಒಂದು ಚಂದ್ರವಂಶ. ಎರಡೂ ವಂಶಗಳ ಮೇಲೆ ಪರಮಾನುಗ್ರಹವನ್ನು ಮಾಡಿ ಅಭಯಾಸ್ತವನ್ನು ಕೊಟ್ಟು ಅವುಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಭಗವಂತ ಈ ಎರಡು ರೂಪದಿಂದ ಜಗತ್ತಿನಲ್ಲಿ ಎಷ್ಟು ಕ್ರಮದಿಂದ ಇದ್ದಿ ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಧಾತುಗಳ ಅರ್ಥ ಎರಡು, ಒಂದು ಶುದ್ಧ, ಇನ್ನೊಂದು ಶಬಲ. ಇದ್ದದ್ದುದ್ದಾಗಿ ಹೇಳುವುದು ಶುದ್ಧ, ಸಂಶಯಾತ್ಮಕವಾಗಿ ಹೇಳುವುದು ಶಬಲ ಅಂತಕೊಂಡಂತೆ ಅನಿಸ್ಕೊಳ್ತಾರೆ. ಅದರ ನಿಯಾಮಕನು ಇವನೇ. ಪಕ್ಷಗಳು ಎರಡು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ಶುಕ್ಲ ಪಕ್ಷದ ನಿಯಾಮಕನು ಇವನೇ, ಕೃಷ್ಣ ಪಕ್ಷದ ನಿಯಾಮಕನು ಇವನೇ. ಆ ನಂತರ ಅನೇಕ ರೀತಿಯಾದ ಎರಡರಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಮೂರನೇದಾಗಿ ತಿಸ್ರಚಮೇ, ಎಲ್ಲ ಮೂರರಲ್ಲಿ ನಾನಿದ್ದೇನೆ. ಎಲ್ಲ ಕಡೆಯಲ್ಲೂ ಕೂಡ ನನ್ನ ಆಧಿಪತ್ಯ ಇದೆ. ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿ ಮಾಡುವ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದು ಅವನನ್ನು ನಿಮಿತ್ತ ಮಾಡಿಕೊಂಡು ನಾನು ಸೃಷ್ಟಿ ಮಾಡ್ತೇನೆ. ಜಗತ್ತಿನಲ್ಲಿ ಮೂರು ಕ್ರಮ: ಸೃಷ್ಟಿ, ಸ್ಥಿತಿ, ಸಂಹಾರ. ಸೃಷ್ಟಿಯನ್ನು ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರ ಕಡೆಯಿಂದ ಮಾಡಿಸ್ತಾನೆ. ಆ ನಂತರ
ಭಾಗವತಲ್ಲಿ ಪರಮಾತ್ಮ ಹೇಳ್ತಾನೆ, ಬ್ರಹ್ಮಣಿ ಬ್ರಹ್ಮರೂಪೋಹಂ, ಬ್ರಹ್ಮನಲ್ಲಿದ್ದು ಅವನ ಕಣ್ಣಿಂದ ಸೃಷ್ಟಿ ಮಾಡಿಸುವನು ನಾನೇ. ವಿಷ್ಣು ರೂಪದಿಂದ ಸ್ವಂತವಾಗಿದ್ದೇನೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆವೇಶಾದಿಗಳಿಲ್ಲ. ಮತ್ತು ರುದ್ರದೇವರ ಅಂತರ್ಗತನಾಗಿದ್ದುಕೊಂಡು ಸಂಪೂರ್ಣ ಜಗತ್ ಸಂಹಾರವನ್ನು ಮಾಡ್ತಕ್ಕಂಥವನು ನಾನೇ. ಆದ್ದರಿಂದಾಗಿ ಮೂರರ ಸಂಖ್ಯೆ ಬಂದಾಗ ಪರಮಾತ್ಮನ ಸೃಷ್ಟಿ ಸ್ಥಿತಿ ಲಯಗಳ ನಿಯಾಮಕತ್ವವನ್ನು ಸ್ಮರಣ ಮಾಡಬೇಕು. ವೇದಗಳು 3: ಋಗ್ವೇದ, ಯಜುರ್ವೇದ, ಸಾಮವೇದ. 3 ಋಕ್, ಯಜುಸ್, ಸಾಮ. ಈ 3 ವೇದಗಳಿಂದಲೂ ಕೂಡ ಪ್ರತಿಪಾದ್ಯನು ಪರಮಾತ್ಮನೇ. ಯುಗಗಳು 3: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ. 3 ಅವತಾರದಲ್ಲಿ 3 ಯುಗದಲ್ಲಿ ಅವತಾರ ತೆಗೆದುಕೊಳ್ತಾನೆ. 4 ಯುಗ, 4ನೇ ಯುಗದಲ್ಲಿ ಅವತಾರ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ತ್ರಿಯುಗ ಹೂತಿ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಕರೀತದೆ. ಈ 3 ಯುಗದಲ್ಲಿ ಅವತಾರ ತೆಗೆದುಕೊಂಡು ಆ ಜನರನ್ನು ಸಂರಕ್ಷಣೆ ಮಾಡ್ತಾ ಅವಳ ನಿಯಾಮಕನಾಗಿರ್ತಕ್ಕಂಥವನು ಪರಮಾತ್ಮ. ಆನಂತರ ಶಾಸ್ತ್ರಗಳು 3 ಥರ: ನಿಗಮ, ಆಗಮ ಮತ್ತು ತಾಂತ್ರಿಕ. ಅಲ್ಲಿ ಆಯಾ ಅರ್ಥವನ್ನು ಕೊಟ್ಟು ಆಯಾ ರೀತಿಯಾದಂಥ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥವನು ನಾನೇ. ದಿನಾಲು ಆರೋಗ್ಯ ಚೆನ್ನಾಗಿರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ತ್ರಿಕಟುಕ ಔಷಧಿಯನ್ನು ತೆಗೆದುಕೊಳ್ಬೇಕು. ಅವು ಯಾವುವು ಅಂತ ತಿಳ್ಕೊಂಡಂತಂದ್ರೆ ಹಿಪ್ಪಲಿ, ಮೆಣಸು ಮತ್ತು ಶುಂಠಿ. ಇವುಗಳ ಸ್ವಲ್ಪ ಸ್ವಲ್ಪ ಅಂಶ ಆದ್ರೂ ಹೊಟ್ಟೆಗೆ ಹೋಗ್ಬೇಕು. 4 ಕಾಳು ಮೆಣಸಿನ ಭಾಗ, ಆನಂತರ ಹಿಪ್ಪಲಿಯ ಭಾಗ, ಆಮೇಲೆ ಶುಂಠಿ 1 ಚಮಚ ಶುಂಠಿ, 1 ತೊಲ ಹಿಪ್ಪಿ ಚೂರ್ಣ ಹೊಟ್ಟೆಗೆ ಹೋಗಲೇಬೇಕು. ಆಗ ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲದೆ ಇದ್ದರೆ ಈಗ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಎಲ್ಲ ಆಗ್ತದೆ. ಯಾಕೆ? ನಾವು ಕಟು ಪದಾರ್ಥವನ್ನು ತಿನ್ನೋದೇ ಇಲ್ಲ. ಪರಮಾತ್ಮನನ್ನ ಒಲಿಸಬೇಕಾದರೆ 3 ಮುಖ್ಯ ಇಂದ್ರಿಯಗಳು: ಶಾರೀರಿಕ, ವಾಚನಿಕ ಮತ್ತು ಮಾನಸಿಕ. ಕಾಯೇನ ವಾಚ ಮನಸ. 3 ರೀತಿಯಿಂದ ಪರಮಾತ್ಮನನ್ನು ಆರಾಧನೆ ಮಾಡಿ, 3 ರೀತಿಯಿಂದ ಪರಮಾತ್ಮನ ಸ್ತೋತ್ರ ಮಾಡಿ ಅವನ ಪರಮಾನುಕೂಲವನ್ನು ಪಡೆಯಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಆದ್ದರಿಂದಾಗಿ ಈ 3 ಕಾಯೇನ ವಾಚ ಮನಸ, ಶಾರೀರಿಕ ಯಾವುದೇ ಕ್ರಿಯೆ ಮಾಡ್ತಾ ಇದ್ದಿರಲಿ ಅದು ಪರಮಾತ್ಮನ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕು. ಕಸ ಬೆಳೀತಾ ಇದ್ರೆ ಪರಮಾತ್ಮನ ಮಂದಿರವನ್ನು ಸ್ವಚ್ಛ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಬೇಕು. ಮಾನಸಿಕವಾಗಿ ಪರಮಾತ್ಮನ ಚಿಂತನೆ ಎಲ್ಲ ಕಾಲದಲ್ಲೂ ಮಾಡ್ತಿರ್ಬೇಕು. ಆನಂತರ ಕಾಲಗಳಲ್ಲಿ 3 ಭಾಗಗಳು: ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ರಾತ್ರಿ ಕಾಲ. ಈ ಎಲ್ಲ ಕಾಲಗಳಲ್ಲಿಯೂ ಕೂಡ ಕಾಲ ನಿಯಾಮಕನಾಗಿ ವ್ಯಾಪ್ತನಾಗಿದ್ದು ಈ 3 ಕಾಲಗಳನ್ನು ನೇಮನ ಮಾಡತಕ್ಕಂಥವನು ಶ್ರೀಹರಿ. ಬ್ರಾಹ್ಮಣನಿಗೆ 3 ಧರ್ಮಗಳು ಮಹತ್ವಪೂರ್ಣವಾದದ್ದು: ಯಜನ, ದಾನ ಮತ್ತು
ಪ್ರತಿಗ್ರಹ. ಇವುಗಳಿಂದ ಅವನು ಉಪಜೀವನವನ್ನು ಮಾಡಬೇಕು ಅಂತಕೊಂಡಂತದೆ. ಯಜನ ಜ್ಞಾನ ಮತ್ತು ಜ್ಞಾನ ನೆನಪಿಟ್ಕೊಳ್ಳಿ. ಯಜನ, ಯಾಜನ ಮತ್ತು ಅಧ್ಯಯನ ಇವು ಬ್ರಾಹ್ಮಣನ ಪ್ರಮುಖವಾದ 6ರಲ್ಲಿ 3 ಮಾಡಬೇಕು ಅಂತಕೊಂಡಂತಿದೆ. ಈ ಒಂದು ಶಕ್ತಿಯಿಂದ ತಾನು ತನ್ನ ಅನಿವಾರ್ಯವಾಗಿರ್ತಕ್ಕಂಥವುಗಳನ್ನು ಸಂಗ್ರಹ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ಆ ನಂತರ ಮಕ್ಕಳನ್ನು ಸುಧಾರಿಸಬೇಕಾಗಿದ್ದರೆ 3 ರೀತಿಯಾದಂಥ ದಂಡವನ್ನು ಅವರು ಕೊಡಬೇಕಾಗ್ತದೆ. ಮೊದಲೇದ್ದು ವಾಗ್ದಂಡ ಹೇಳಬೇಕು, ಇದು ತಪ್ಪು ಅಂತಕೊಂಡು ಅಂತೇಳಿ ಹೇಳಬೇಕು. ಎರಡನೇದ್ದು ಮನೋದಂಡ, 4ನೇದ್ದು ಕಾಯದಂಡ. ನಮಗೆ ಪ್ರಕಾಶ ಕೊಡ್ತಕ್ಕಂಥವುಗಳು ಜ್ಯೋತಿಗಳು 3: ಚಂದ್ರ, ಸೂರ್ಯ ಮತ್ತು ಅಗ್ನಿ. ಅವರಲ್ಲೂ ಕೂಡ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿರ್ತಕ್ಕಂಥವನು ಪರಮಾತ್ಮ. ಆಗಲೇ ಹೇಳಿದಂತೆ ದಂಡಗಳು 3 ರೀತಿ. ಮೊದಲು ಬೈದವನಿಗೆ ತಿಳಿ ಹೇಳಬೇಕು, ಇಲ್ಲ ಅವನು ಮಾನಸಿಕವಾದಂಥ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು, ಇಲ್ಲ ಕೊನೆಗೆ ದಂಡ ತೆಗೆದುಕೊಂಡು ಹೊಡೆಯುವ ಕೆಲಸವನ್ನು ಮಾಡಬೇಕು. ಸುಧಾರಿಸಬೇಕಾದ್ರೆ ಈ 3 ಥರದ ದಂಡಗಳ ಕ್ರಮವಾಗಿ ಉಪಯೋಗಿಸಬೇಕು ಅಂತಿದೆ. ಮನುಷ್ಯನ ಜೀವನದಲ್ಲಿ 3 ಅವಸ್ಥೆಗಳು ಬಹಳ ಮಹತ್ವಪೂರ್ಣವಾದದ್ದು: ಬಾಲ್ಯ, ತಾರುಣ್ಯ, ವೃದ್ಧಾಪ್ಯ. ಇಲ್ಲಿ ಎಲ್ಲ ಕಡೆಯಲ್ಲಿಯೂ ಆಯಾ ಹೆಸರಿನಿಂದ ಪರಮಾತ್ಮ ಈ ಆನಂತರ ಶರೀರದಲ್ಲಿ 3 ತತ್ವಗಳು ಆಯುರ್ವೇದದ ಪ್ರಕಾರ: ವಾತ, ಪಿತ್ತ ಮತ್ತು ಕಫ. ಇವು ಆಯಾ ಪ್ರಪೋರ್ಷನಟ್ ಅಲ್ಲಿದ್ದರೆ ಆರೋಗ್ಯದಿಂದ ನಾವು ಇರ್ತೇವೆ. ಆ 3ನ್ನೂ ನಿಯಮನ ಮಾಡ್ತಾನೆ ಪರಮಾತ್ಮ. ಆ ನಂತರ ಪ್ರಮುಖ ನಾಡಿಗಳು 3: ಇಡ, ಪಿಂಗಲ, ಸುಷುಮ್ನ. ಅವುಗಳಲ್ಲಿ ಸುಷುಮ್ನ ಮುಕ್ತಿಗೆ ಹೋಗ್ತಕ್ಕಂಥವರನ್ನ ಸುಷುಮ್ನ ನಾಡಿಯಿಂದಲೂ, ಆನಂತರ ಮನುಷ್ಯೋತ್ತಮರು ಸಾಮಾನ್ಯರು ಅಂತೇಳಿ ಇಡಾಪಿಂಗಲ ನಾಡಿಗಳಿಂದಲೂ ಪರಮಾತ್ಮ ಅವರಿಗೆ ಗತಿಯನ್ನು ಕೊಡ್ತಾನೆ. ಆನಂತರ 3 ಲೋಕಗಳು: ಭೂಲೋಕ, ಪಾತಾಳ ಲೋಕ ಅಂದರೆ ಕೆಳಗಿನ ಲೋಕ, ಮೇಲಿನ ಲೋಕ. ಅಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿರ್ತಕ್ಕಂಥವನು ಪರಮಾತ್ಮ. ಆನಂತರ ಜ್ಞಾನವಾಗಬೇಕಾಗಿದ್ದರೆ 3 ಬೇಕು: ಮೂರು ಯಾವುದು? ಜ್ಞಾತೃ, ಜ್ಞಾನ, ಜ್ಞೇಯ. ತಿಳಿದುಕೊಳ್ಳುವ ವ್ಯಕ್ತಿ, ಸಬ್ಜೆಕ್ಟು, ಆ ಸಬ್ಜೆಕ್ಟ್ ಯಾರನ್ನು ಹೇಳ್ತದೆ. ಜ್ಞಾತೃ, ಜ್ಞೇಯ ಮತ್ತು ಜ್ಞಾನ. ಇವುಗಳಲ್ಲಿ ಕೂಡ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾಗಿರ್ತಕ್ಕಂಥವನು ಪರಮಾತ್ಮ. ಆಮೇಲೆ ಮನುಷ್ಯನಲ್ಲಿ ಹಿಂದಿನ ಕಾಲದಲ್ಲಿ 3 ಔಷಧಿಗಳನ್ನು ಸೇರಿ ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ರು. ಒಂದು ದೊಡ್ಡ ರಸಾಯನ, ಅದಕ್ಕೆ ತ್ರಿಫಳ ಅಂತೇಳಿ ಕರೀತಾರೆ. ನೆಲ್ಲಿಕಾಯಿ, ತಾರಿಕಾಯಿ, ಅಳಲೆಕಾಯಿ, ಹಿಪ್ಪಲಿ ಅಂತ ಕರೀತಾರೆ. ನೆಲ್ಲಿಕಾಯಿ, ಹಿಪ್ಪಲಿ, ತಾರಿಕಾಯಿ, ಈ 3 ಪ್ರಪೋರ್ಷನೇಟ್ ಮಾಡಿದರೆ ಹಿಂದಿನ ಕಾಲದಲ್ಲಿ 3ರಿಂದ ಔಷಧಿ ಕೊಟ್ಟು ಎಲ್ಲ ರೋಗಗಳನ್ನು ಗುಣ ಮಾಡ್ತಾ ಇದ್ರು. ರಾತ್ರಿ ಸರಿಯಾದ ಜೀರ್ಣ ಆಗೋದಿಲ್ಲ, ಸರಿಯಾದ ರೀತಿಯಿಂದ ಶರೀರದ
ಹೊಲಸು ಹೊರಗೆ ಹೋಗೋದಿಲ್ಲ ಅನ್ನೋದಿದ್ದರೆ ದಿನಾಲು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ತ್ರಿಫಲ ತೆಗೆದುಕೊಳ್ಬೇಕು, ಒಂದು ಚಮಚ. ಇಲ್ಲ ನಮ್ಮ ಶರೀರ ಯಾವಾಗಲೂ ಆರೋಗ್ಯವಾಗಿರಬೇಕು ಅಂತಿಕೊಂಡಂತ ಇಚ್ಛೆ ಇದ್ದರೆ, ನಮ್ಮ ಶರೀರದ ಸತತ ಆರೋಗ್ಯದ ಚಿಂತೆ ನಮಗಿದ್ದರೆ, ದಿನಾಲು ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಒಂದು ಚಮಚ ತ್ರಿಫಲ ನೆನೆ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಿಂದ ನೀರು ಕುಡಿಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಅಳಲೇಕಾಯಿ ಪಂಡಿತರು ಅಂತ ಕರಿತಾ ಇದ್ರು, ಆಯುರ್ವೇದದ ಡಾಕ್ಟರ್ಗಳಿಗೆ. ಈ 3 ಪದಾರ್ಥದ ವಿಶಿಷ್ಟ ಕ್ರಮದ ಮಿಶ್ರಣ ಅನೇಕ ರೋಗದ ನಿವಾರಣೆಗೆ ಕಾರಣೀಭೂತವಾಗಿದೆ. ನಮ್ಮ ದೇಶದಲ್ಲಿ 3 ಮತಗಳು ಪ್ರಸಿದ್ಧವಾಗಿವೆ: ದ್ವೈತ ಮತ, ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ. ಈ ಮತಗಳನ್ನು ಪ್ರಚಾರ ಮಾಡಿಸಿದವನು ಅವನೇ. ಆಯಾ ಯೋಗ ಜನರಿಗೆ ಆಯಾ ರೀತಿ ಗತಿಯನ್ನು ಕೊಡೋದಕ್ಕೋಸ್ಕರ ಅದನ್ನು ಮಾಡಿದವನು ಕೂಡ ಪರಮಾತ್ಮನೇ. ಆ ನಂತರ 3 ಮೆರೆಯಬಾರದು. ವೈಶ್ವದೇವ ಆದಮೇಲೆ 3 ಜನರಿಗೆ ನೈವೇದ್ಯ ಕೊಡಬೇಕು. ಆ 3 ಯಾವುದು? ಗಂಗಾ, ಗೋ ಮತ್ತು ತುಳಸಿ. ಈ 3ರಿಗೆ ನೈವೇದ್ಯ ತೋರಿಸಲೇಬೇಕು. ಆ ನಂತರ ಪರಮಾತ್ಮ 3 ತರಹದ ಲಕ್ಷಣವುಳ್ಳ ಜನರನ್ನು ಸೃಷ್ಟಿ ಮಾಡಿದ್ದಾನೆ: ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. 3 ತರಹದ ಶರೀರಧಾರಿಗಳು ಇದ್ದಾರೆ. ಆ ನಂತರ ಮೂರು ಧಾತುಗಳು ಮಹತ್ವಪೂರ್ಣವಾದಂಥವುಗಳು, ಸ್ವತಂತ್ರವಾದ ಧಾತುಗಳು. ಉಳಿದದ್ದೆಲ್ಲ ಅಲಾಯ್, ಮಿಶ್ರ ಧಾತುಗಳು: ಬಂಗಾರ, ಬೆಳ್ಳಿ, ತಾಮ್ರ. ಅವುಗಳಲ್ಲಿ ಆ ಕಾರ್ಯವನ್ನು ನಡೆಸುವುದಕ್ಕೋಸ್ಕರ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆ ನಂತರ ಧರ್ಮ, ಅರ್ಥ, ಕಾಮ ಇವು ನಮ್ಮ ಪ್ರಾಕ್ಟೀಸ್ನಲ್ಲಿ ಇರ್ತಕ್ಕಂತಹ ಕರ್ಮಗಳು. ಮೋಕ್ಷ ನಂತರ, ಪುರುಷಾರ್ಥ ನಂತರ. ಧಾರ್ಮಿಕನಾಗಿರಬೇಕು, ಉಪಜೀವನಕ್ಕೆ ಹಣವನ್ನು ಗಳಿಸಬೇಕು, ಪರಮಾತ್ಮನ ತಿಳಿದುಕೊಳ್ಳಬೇಕು ಅಂತ ಒಳ್ಳೆಯ ಇಚ್ಛೆಯನ್ನು ಇಟ್ಕೊಳ್ಬೇಕು. ಅರ್ಥ, ಕಾಮ, ಮೋಕ್ಷ ಅಂತಿಕೊಂಡು ಅಂತೇಳಿ ಕರೀತಾರೆ. ಇವುಗಳನ್ನು ನಾವು ಇಟ್ಕೊಳ್ಬೇಕು ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ. ಒಂದು ಕೆಲಸ ಆಗಬೇಕಾಗಿದ್ದರೆ ಕರ್ತ ಬೇಕು, ಆನಂತರ ಕಾರ್ಯ ಬೇಕು, ಅದಕ್ಕೆ ಸಾಧನ ಬೇಕು. ಕರ್ತ, ಕಾರ್ಯ, ಕರಣ ಇವುಗಳನ್ನು ಕೂಡ ನೇಮಿಸುವನು ಪರಮಾತ್ಮನೇ. ಕಾಲ 3: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ತ್ರಿಕಾಲಗಳಲ್ಲಿಯೂ ಏಕಪ್ರಕಾರದಿಂದ ಇದ್ದು ಅವರವರ ಯೋಗ್ಯತಾನುಸಾರವಾಗಿ ಆಯಾ ಕಾಲದಲ್ಲಿ ಕೊಡುವ ಫಲಗಳನ್ನು ಭಗವಂತ ಕೊಡ್ತಾ ಇರ್ತಾನೆ. ಮನುಷ್ಯನನ್ನು ಪೂರ್ತಿಯಾಗಿ ದುಃಖಿತನನ್ನಾಗಿ ಮಾಡತಕ್ಕಂತಹ 3 ಶತ್ರುಗಳು: ತೃಷ್ಣ, ಲೋಭ, ಮೋಹ. ಇವುಗಳಿಂದ ಉಳಿದ ಕ್ರೋಧ ಇತ್ಯಾದಿಗಳು ಬಂದ್ಬರ್ತವೆ. ಆದರೆ ಇವುಗಳನ್ನು ಆರಂಭದಲ್ಲೇ ನಾವು ದಮನ ಮಾಡಿದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ಉಂಟಾಗೋದಿಲ್ಲ. ಆ ನಂತರ ತತ್ವದ ವಿಭಾಗ: ಸಾತ್ವಿಕ, ರಾಜಸ, ತಾಮಸ. ಈ ಸಾತ್ವಿಕ, ರಾಜ, ತಾಮಸದಿಂದ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಉಪಭೇದಗಳು ಆಗ್ತಾ ಹೋಗ್ತವೆ. ದಾನಗಳಲ್ಲಿ ಕೊಡತಕ್ಕಂಥಲ್ಲಿ 3 ದಾನ ಬಹಳ ಮಹತ್ವಪೂರ್ಣವಂಥದ್ದು: ಗೋದಾನ, ಭೂದಾನ, ಹಿರಣ್ಯದಾನ. ಗೋ, ಭೂ, ಹಿರಣ್ಯ ಅಂತೇಳಿ ಕರೀತಾರೆ.
ಜಗತ್ತಿನಲ್ಲಿ 3 ಥರದ ಪದಾರ್ಥಗಳಿವೆ. ಒಂದು ಸಾಲಿಡ್, ಒಂದು ಲಿಕ್ವಿಡ್, ಇನ್ನೊಂದು ಮಾಸ್, ಗ್ಯಾಸ್ ರೂಪದಿಂದ ಇರ್ತಕ್ಕಂಥದ್ದು. ಆನಂತರ ಪರಮಾತ್ಮನು 3 ಪಾದಗಳಿಂದ ಜಗತ್ತನ್ನು ಅಳೆದಿರ್ತಕ್ಕಂಥ ಪರಮಾತ್ಮನ 3 ಪಾದಗಳು. ಆಮೇಲೆ ನಮಗೆ 3 ತರಹದ ಬಂಧನ ಜಗತ್ತಿನಲ್ಲಿ ಇರ್ತದೆ. ಒಂದು ಜನ್ಮ ಬಂಧ, ರಕ್ತ ಸಂಬಂಧಿಗಳಲ್ಲಿರ್ತಕ್ಕಂಥ ಬಂಧನ. ಆ ರೀತಿ ಬಂಧುಗಳು ಉಂಟಾಗ್ತಾರೆ. ಎರಡನೇದ್ದು ವಿವಾಹ ಬಂಧನ. ವಿವಾಹ ಆದ ಮೇಲೆ ಆ ಕಡೆ ಪಾರ್ಟಿಯವರು ಕೂಡ ನಮಗೆ ಬಂಧುಗಳಾಗ್ತಾರೆ. ಮೂರನೇದ್ದು ಉದ್ಧಾರಕ ಬಂಧನ, ಗುರು ಶಿಷ್ಯ ಬಂಧನ. ಆದ್ದರಿಂದಾಗಿ ಈ 3 ಬಂಧನಗಳನ್ನು ಯಥಾಶಕ್ತಿ ಇಟ್ಟುಕೊಂಡು ನಮ್ಮ ಜೀವನ ನಡೆಸಬೇಕು. ಆಮೇಲೆ ಶ್ರೇಣಿಗಳು 3: ಉತ್ತಮ, ಮಧ್ಯಮ, ಅಧಮ. ಈ 3ರಲ್ಲೂ ಕೂಡ ಪರಮಾತ್ಮ ಇದ್ದು ಆಯಾ ಜೀವಗಳಿಗೆ ಯೋಗ್ಯತಾನುಸಾರವಾದ ಫಲವನ್ನು ಕೊಡ್ತಾನೆ. ಆಶೀರ್ವಾದ, ನಮಸ್ಕಾರ, ಅನುಗ್ರಹ, ಗುರುಗಳಿಂದ ನಾವು ಪಡೆಯಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಂದರ್ಭಗಳು. ಆನಂತರ ತ್ರಿವಿಧ ವ್ಯವಹಾರಗಳು: ಒಂದು ವೈದಿಕ ವ್ಯವಹಾರ, ಒಂದು ಸ್ಮೃತ್ಯುಕ್ತ ವ್ಯವಹಾರ, ಇನ್ನೊಂದು ಪರಂಪರಾಗತ ಬಂದ ವ್ಯವಹಾರ. ಇವುಗಳ ನಿಯಾಮಕನು ಕೂಡ ಪರಮಾತ್ಮನೇ ಆಗಿದ್ದಾನೆ. ವಿಶಿಷ್ಟಾರ್ಥವನ್ನು ಕೊಡ್ತಕ್ಕಂಥ ವಾಕ್ಯ ಪ್ರಯೋಗ 3 ರೀತಿಯಾಗಿದೆ: ಅಭಿಧಾ, ಲಕ್ಷಣ ಮತ್ತು ವ್ಯಂಜನ. ನಾವು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಅರ್ಥವನ್ನು ಪ್ರೇರಣೆ ಮಾಡ್ತಕ್ಕಂಥವನು ಪರಮಾತ್ಮನೇ. ಆನಂತರ ಮನುಷ್ಯನ ಜ್ಞಾನ, ಬಲ, ಕ್ರಿಯ ಇವುಗಳ ಅವನಿಗೆ ಮುಖ್ಯ ಸಾಧನವಾಗಿರ್ತಕ್ಕಂಥ ಸಾಧ್ಯಕ್ಕೆ ಬೇಕಾದ ಮುಖ್ಯ ಸಾಧನಗಳು ಇವು. ಆನಂತರ ಮನುಷ್ಯನಿಗೆ 3 ಅವಸ್ಥೆಗಳು: ಬಾಲ್ಯ, ತಾರುಣ್ಯ, ವೃದ್ಧಾವಸ್ಥೆ. ಇವುಗಳನ್ನು ಕೂಡ ನಿಯಾಮನ ಮಾಡ್ತಕ್ಕಂಥವನು ಪರಮಾತ್ಮ. ಅದಕ್ಕೆ ಪರಮಾತ್ಮನಿಗೆ ತಿಸ್ರ ಚಮೆ ಅಂತೇಳಿ ಕರೀತಾರೆ. ಆಮೇಲೆ 3 ತರಹದ ಉದಕ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವಳು. ಒಂದು ಮಂತ್ರೋದಕ, ಮಂತ್ರಿಸಿದ ನೀರು. ಎರಡನೇದು ಪಾದೋದಕ, ತೀರ್ಥ. ಮೂರನೇದ್ದು ಕಲಶೋದಕ, ಪ್ರೋಕ್ಷಣೆಗೆ ಇರ್ತಕ್ಕಂಥವುಗಳು. ಇವು 3 ನಮಗೆ ಬೇಕು. ಪ್ರಸಿದ್ಧವಾಗಿರ್ತಕ್ಕಂಥ ಅನಾದಿ ಕಾಲದಿಂದ ಬಂದಿರತಕ್ಕಂಥ ನದಿಗಳು ಗಂಗಾ, ಯಮುನಾ ಮತ್ತು ಸರಸ್ವತಿ. ಅವುಗಳ ನಿಯಾಮಕನು ಕೂಡ ಪರಮಾತ್ಮ. 3 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದಗಳು. ಋಕ್, ಯಜುಸ್, ಸಾಮ. ವ್ಯಾಹೃತಿಗಳು 3 ಪರಮಾತ್ಮನ ಕರೆಯೋದಕ್ಕೋಸ್ಕರ: ಭೂಹು, ಭುವಃ, ಸುವಃ. ಪಿತೃಗಳ ಉದ್ಧಾರಕ್ಕೆ ಯಾತ್ರೆ ಮಾಡಲೇಬೇಕಾದ 3 ಯಾತ್ರಾ ಸ್ಥಳಗಳು: ಕಾಶಿ, ಗಯಾ ಮತ್ತು ಪ್ರಯಾಗ. ಆನಂತರ ಸಂಗೀತದಲ್ಲಿ 3 ತರಹದ ಸ್ವರಗಳು: ಮಂದ್ರ, ಮಧ್ಯಮ ಮತ್ತು ತಾರ.
ವೇದೋಚ್ಚಾರಣೆಯಲ್ಲಿರ್ತಕ್ಕಂಥ ತ್ರಿವಿಧ ಉಚ್ಚಾರಣೆಯ ಕ್ರಮ ಉದಾತ್ತ, ಅನುದಾತ್ತ ಮತ್ತು ಸ್ವರಿತ, ಇವುಗಳನ್ನು ಕೂಡ ಪರಮಾತ್ಮ ನಿಯಮನ ಮಾಡ್ತಾನೆ. ಆ ನಂತರ ಗೃಹಸ್ಥನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥ 3 ಅಗ್ನಿ, ಗಾರಸ್ಪತ್ಯ ಅಗ್ನಿ, ಆಹ್ವನೀಯ ಅಗ್ನಿ ಮತ್ತು ದಕ್ಷಿಣಾಗ್ನಿ ಅಂತ ತಿಳ್ಕೊಂಡಂತೇಳಿ ಮನುಷ್ಯನಿಗೂ 3 ರೀತಿಯಾದಂಥ ಅಗ್ನಿಗಳು ಸಹಾಯಕವಾಗಿವೆ. ಒಂದು ದರ್ಶನಾಗ್ನಿ, ನೋಡಿದ ಕ್ಷಣಕ್ಕೆ ಬೇಕು ಅಂತ ಅನಿಸೋದು. 2ನೇದ್ದು ಜಠರಾಗ್ನಿ, 3ನೇದ್ದು ಜ್ಞಾನಾಗ್ನಿ. ಇದರಲ್ಲಿ ಜ್ಞಾನಾಗ್ನಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪರಮಾತ್ಮನ 3 ರೂಪಗಳು, ಆತ್ಮ, ಅಂತರಾತ್ಮ, ಪರಮಾತ್ಮ. ಈ ರೂಪದಿಂದ ಪರಮಾತ್ಮ ನಮ್ಮಲ್ಲಿದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಮನರಂಜನೆಯ 3 ಸಾಧನಗಳು, ನೃತ್ಯ, ಗೀತ, ವಾದ್ಯ, ಅವುಗಳ ನಿಯಾಮಕನು ಕೂಡ ಪರಮಾತ್ಮನೇ. ಪ್ರಣವದಲ್ಲಿರ್ತಕ್ಕಂಥ ಪ್ರಮುಖ ಅಕ್ಷರಗಳು ಅಕಾರ, ಉಕಾರ, ಮಕಾರ. ನಮ್ಮ ಅಂಗಗಳು 3 ರೀತಿಯಾಗಿರ್ತಕ್ಕಂಥಗಳು. ತ್ಯಾಗ ಮಾಡುವ ಅಂಗಗಳು, ತ್ಯಾಗಾಂಗ, ಭೋಗ ಮಾಡುವ ಅಂಗಗಳು ಮತ್ತು ಯೋಗ ಮಾಡುವ ಅಂಗಗಳು. ತ್ಯಾಗ, ಭಾಗ, ಯೋಗ. ತ್ಯಾಗ ಮಾಡುವನು ಪುಣ್ಯ ಗಳಿಸ್ತಾನೆ, ಭೋಗ ಮಾಡುವನು ರೋಗಿ ಆಗ್ತಾನೆ, ಯೋಗ ಮಾಡುವನು ಪರಮಾತ್ಮನನ್ನು ಪಡಿತಾನೆ. ನಮಗೆ ಶರೀರಗಳು 3 ರೀತಿಯಾಗಿರ್ತಕ್ಕಂಥ ಶರೀರಗಳು: ಸ್ವರೂಪ ಶರೀರ, ಲಿಂಗ ಶರೀರ, ಸ್ಥೂಲ ಶರೀರ. ಇವುಗಳನ್ನು ನಿಯಮನ ಮಾಡತಕ್ಕಂಥವನು ಕೂಡ ಪರಮಾತ್ಮನೇ. ನಮ್ಮ ದೈನಂದಿನ ಅವಸ್ಥೆ 3: ಸ್ವಪ್ನ, ಸುಷುಪ್ತಿ, ಜಾಗೃತ್. ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ. ಆನಂತರ ಮೂರು ರೀತಿಯಾಗಿರ್ತಕ್ಕಂತಹ ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಇಂತಹ ಸಕಲ ಮೂರರಲ್ಲಿಯೂ ಪರಮಾತ್ಮ ಇದ್ದು ನಮ್ಮಲ್ಲಿ ನಾವು ಸಣ್ಣವರಿರುವಾಗ ಈ ಆಟ ಆಡ್ತಾ ಇದ್ದೆವು. ಒಬ್ಬನು ಹೇಳಬೇಕು 2 ಎಷ್ಟವ ಅಂತ ತಿಳ್ಕೊಂಡು ಹೇಳಿ, ಇನ್ನೊಬ್ಬನ ಹೇಳಬೇಕು 3 ಎಷ್ಟವ ಅಂತ ತಿಳ್ಕೊಂಡು ಹೇಳಿ, ಮತ್ತೊಬ್ಬನ ಹೇಳಬೇಕು 4 ಎಷ್ಟವ ಅಂತ ತಿಳ್ಕೊಂಡು ಹೇಳಿ. ಇವತ್ತು 1, 2, 3 ತಿಳಿದುಕೊಂಡಿದ್ದೇವೆ. ಅಂದರೆ ಜಗತ್ತಿನಲ್ಲಿ ತಿಳುವಳಿಕೆಯ ಸ್ತರ ಎಷ್ಟಿದೆ ಅಂತ ತಿಳ್ಕೊಂಡಂತಂದ್ರೆ ಎಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. ಆಯ್ತು, ಏನೋ ಕಲಿತೇವೆ, ಒಂದು ಪರೀಕ್ಷೆ ಪಾಸ್ ಆಗ್ತೇವೆ, ನೌಕರಿ ಹಿಡಿತೇವೆ, ಎಲ್ಲ ಮರೆತು ಬಿಡ್ತೇವೆ. ನೌಕರಿ ಸಂಬಂಧ ಅಷ್ಟೇ ತಿಳುವಳಿಕೆ ಇಟ್ಕೊಂಡು ಕೂತ್ಕೊಳ್ತೇವೆ. ಇಲ್ಲ, ಜ್ಞಾನ ಬಹಳ ವಿಸ್ತೃತ. ಒಂದನ್ನಂತೂ ತಿಳಿದುಕೊಳ್ಳಲೇಬೇಕು. ಅನೇಕ ಎರಡುಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಅನೇಕ ಮೂರುಗಳನ್ನು ಕೂಡ ತಿಳಿದುಕೊಳ್ಬೇಕು. ಇವುಗಳಲ್ಲಿ ಯಾವುದು ಯಾವಾಗ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಅನ್ನೋ ಅರ್ಥವನ್ನು ಇಟ್ಟುಕೊಳ್ಬೇಕು. ಈ ರೀತಿಯಾಗಿ ಸಂಖ್ಯಾಶಾಸ್ತ್ರದಲ್ಲಿಯೂ ಕೂಡ ಪರಮಾತ್ಮ ತಾನು ವಿಶಿಷ್ಟ ರೀತಿಯಿಂದ ಇದ್ದು, ಪರಮಾತ್ಮನ ಒಂದು ರೂಪ ನಾರಾಯಣ ರೂಪ, ಪರಮಾತ್ಮನ 2 ರೂಪ ಆತ್ಮ ಅಂತರಾತ್ಮ ರೂಪ, ಪರಮಾತ್ಮನ 3 ರೂಪ ಆತ್ಮ ಅಂತರಾತ್ಮ ಪರಮಾತ್ಮ ರೂಪ. ಇನ್ನು 4, 5 ಏನಿದೆ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.